ಜೋಶಿ ಹಿಟ್ಲರ್ ಎಂದಿದ್ದ ಶಾಸಕ ವಿನಯ್ ಕುಲಕರ್ಣಿಗೆ ಡಾಕ್ಟರ್ ಪ್ರಭಾಕರ್ ಕೋರೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಧಾರವಾಡದಲ್ಲಿ ನಡೆದ ಬಿಜೆಪಿ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಜೋಶಿ ಅವರು ಯಾವತ್ತೂ ಹಿಟ್ಲರ್ ರೀತಿ ಕಾಣಲಿಲ್ಲ. ಹುಬ್ಬಳ್ಳಿ ಧಾರವಾಡ ನೋಡಿ ಬೆಳಗಾವಿಯವರಿಗೆ ಹೊಟ್ಟೆ ಕಿಚ್ಚು, ಅದಕ್ಕೆ ಹೀಗೆಲ್ಲ ಮಾತನಾಡ್ತಾರೆ ಅಂತ ಕೌಂಟರ್ ಕೊಟ್ರು. ಅಲ್ಲ, ಇವತ್ತು ಧಾರವಾಡದ ಲೋಕಸಭಾ ಕ್ಷೇತ್ರದಲ್ಲಿ ಆತ್ಮೀಯ ನನ್ನ ಮಿತ್ರರಾದ ಪ್ರಹ್ಲಾದ್ ಜೋಶಿ ಅವರ ಪ್ರಚಾರಕ್ಕಾಗಿ ನಾವು ಬಂದಿದ್ದೀವಿ. ಬಹುತೇಕದ 3ನೇ ಎಲೆಕ್ಷನ್ ನಾನು ಬರೋದು ಅವ್ರದ್ದು ಎಲೆಕ್ಷನ್. ಪ್ರತಿ ಎಲೆಕ್ಷನ್ದೊಳಗೂ ಅವ್ರು ಸೋಲ್ತಾರೆ ಅಂತಿದ್ರು. ಪ್ರತಿ ಎಲೆಕ್ಷನ್ದೊಳಗೆ ಲಕ್ಷಗಟ್ಟಲೆ ಅವ್ರು ಗೆಲ್ತಾರೆ. ಈ ಸಲನೂ ಅವರು ನನ್ನ ಪ್ರಕಾರ 3 ಲಕ್ಷಕ್ಕಿಂತ ಹೆಚ್ಚು ಮತದಿಂದ ಗೆಲ್ತಾರೆ ಅಂತ. ವೈಯಕ್ತಿಕ ಅವ್ರಿಗೆ ಕೇಳೋದು ಚಲೋ ಕ್ವಶನ್. ಅದ್ರ ಸಲುವಾಗಿ ಏನು ಜೋಶಿ ಅವ್ರದ್ದು ವೈಯಕ್ತಿಕ ಇದ್ರೆ ಅವ್ರು ಅಲ್ಲೇ ಮುಗಿಸ್ಕೋಬೇಕು. ಜೋಶಿ ಅವ್ರು ಕೂಡ ಮಾತಾಡಿ ಅದನ್ನು ಸಮಾಜಕ್ಕೆ ಹಚ್ಚೋದು ಸರಿ ಅಲ್ಲ. ನಾವು ಕೊಂಡು ತೊಗೊಂಡಿಲ್ಲ, ಮಾರಾಟವೂ ಯಾರೂ ಮಾಡಿಲ್ಲ. ಹಿಂದಿನ ಗುರುಗಳು ನಮ್ಗೆ ದಾನ ರೂಪಾಂತರ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರ ಹೆಸರಿನಿಂದ ನಾವು ಕಾಲೇಜ್ ಮಾಡ್ತಾಯಿದ್ದೀವಿ. ಅಲ್ಲ, ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಪರ ಸಚಿವರು ಭರ್ಜರಿ ಪ್ರಚಾರವನ್ನ ನಡೆಸಿದ್ದಾರೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ದಾಸರ ಹೊಸಹಳ್ಳಿ ಭರ್ಜರಿ ಕ್ಯಾಂಪೇನ್ ಅನ್ನ ಮಾಡಲಾಗಿದೆ. ಅಲ್ಲಿ ಸಚಿವ ಭೈರತಿ ಸುರೇಶ್, ಡಾಕ್ಟರ್ ಎಂಸಿ ಸುಧಾಕರ್ ಮಾಲೂರು ಅಭ್ಯರ್ಥಿ ಪರ ಮತವನ್ನ ಯಾಚಿಸಿದ್ದಾರೆ. ಇನ್ನು ಪ್ರಚಾರ ಸಭೆಯಲ್ಲಿ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಅಭ್ಯರ್ಥಿ ಕೆವಿ ಗೌತಮ್ ಮತ್ತಿತರರು ಸಾಥ್ ನೀಡಿದ್ದಾರೆ. ಜಿಲ್ಲಾ ಕಾರ್ಯಾಧ್ಯಕ್ಷರಾದಂತ ಊರ್ಬಾವಿ ಶ್ರೀನಿವಾಸ ಅವರು ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈಕೆಯಲ್ಲಿ ನಮ್ಮೆಲ್ಲರ ಸುರೇಶ್ ಸುಧಾಕರ್ ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಕಾಂಗ್ರೆಸ್ ಪ್ರಚಾರದ ಸಭೆಯಲ್ಲಿ ಟೋಕನ್ ವಿತರಣೆಯನ್ನ ಮಾಡ್ತಾ ಇದ್ದ ವ್ಯಕ್ತಿಯ ಬಂಧನವಾಗಿದೆ. ಕೋಲಾರದ ದಾಸರ ಹೊಸಹಳ್ಳಿ ಗ್ರಾಮದ ಬಳಿ ಈ ಘಟನೆ ಸಂಭವಿಸಿದೆ. ಇನ್ನು ಪ್ರಚಾರ ಸಭೆಗೆ ಆಗಮಿಸಿದ ಮಹಿಳೆಯರಿಗೆ ಟೋಕನ್ ವಿತರಣೆಯನ್ನ ಮಾಡ್ತಾ ಇದ್ದ ವ್ಯಕ್ತಿಯನ್ನ ಸ್ಥಳದಲ್ಲಿದ್ದ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಈ ಪ್ರಚಾರ ಸಭೆಯಲ್ಲಿ ಸಚಿವ ಭೈರತಿ ಸುರೇಶ್, ಡಾಕ್ಟರ್ ಎಂಸಿ ಸುಧಾಕರ್, ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಅಭ್ಯರ್ಥಿ ಕೆವಿ ಗೌತಮ್ ಭಾಗಿಯಾಗಿದ್ರು. ಏನು ತೋರ್ಸಕ ಈ ಕಡೆ ತೋರ್ಸ ಸುಪ್ರಿಯಮ್ಮ ಧಾರವಾಡದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ನಗರದ ಮಂದಾರ ಹೋಟೆಲ್ ಸಭಾಭವನದಲ್ಲಿ ಪ್ರಚಾರ ಸಭೆಯನ್ನ ನಡೆಸಿದ್ರು. ವಿವಿಧ ಶಿಕ್ಷಣ ಸಂಸ್ಥೆಗಳ ಪ್ರಮುಖರೊಂದಿಗೆ ಸಭೆಯನ್ನ ನಡೆಸಿ ಮತಯಾಚಿಸಿದ್ರು. ಈ ವೇಳೆ ಡಾಕ್ಟರ್ ಪ್ರಭಾಕರ ಕೋರೆ, ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್, ಮಾಜಿ ಎಂಎಲ್ಸಿ ಮಹಾಂತೇಶ್ ಕವಟಗಿ ಮಠ ಇತರರು ಭಾಗಿಯಾಗಿದ್ರು. ನಗರದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಜೋಶಿಯವರು ಆರಿಸಿ ಬರ್ತೀರಿ ಮತ್ತು ಮಂತ್ರಿನೂ ಆಗ್ತೀರಿ ಅಂತ ಹೇಳಿದ್ದೆ. ನನ್ನ ಕರಿ ನಾಲಿಗೆ ಅದ್ರ ಪ್ರಕಾರ ಮಂತ್ರಿನೂ ಆದ. ಬರೇ ಮಂತ್ರಿ ಅಲ್ಲ, ಇಡೀ ನಿಮ್ಮ ಧಾರವಾಡ ಕ್ಷೇತ್ರದ ಲೋಕಸಭೆ ಸದಸ್ಯರು ಇಡೀ ದೇಶಕ್ಕೆ ಗೊತ್ತಾಗುವಂಥ ಮಂತ್ರಿ ಆದ. ಅದು ಮುಖ್ಯ. ದಿನಾಲು ಟಿವಿಯೊಳಗೆ ನೋಡಿದ್ರೆ ಒಂದು ಕಡೆ ಬಲಕ್ಕೆ ಪ್ರಧಾನಮಂತ್ರಿ, ಎಡಕ್ಕೆ ಹೋಮ್ ಮಿನಿಸ್ಟರ್, ನಡಕ್ಕೆ ಪ್ರಹ್ಲಾದ್ ಜೋಶಿ. ಅಷ್ಟೇ ಅಲ್ಲ, ಅವರು ಬರೇ ಹೋಗಿ ಮಂತ್ರಿಗಳು ಅಷ್ಟೇ ಆಗಲಿಲ್ಲ. ಬಂಡಾಯ ಶಮನ ಬಳಿಕ ಅಭ್ಯರ್ಥಿ ಪರ ಪ್ರಚಾರವನ್ನ ಮಾಡುವುದಾಗಿ ಶಾಸಕ ಎಂ ಚಂದ್ರಪ್ಪ ಪುತ್ರ ರಘುಚಂದನ್ ಹೇಳಿದ್ದಾರೆ.
ಹೊಳಲ್ಕೆರೆಯಲ್ಲಿ ನಡೆದ ಬಿಜೆಪಿ ಸಮಾವೇಶದಲ್ಲಿ ಮಾತನಾಡಿದ ಅವರು, ಯಡಿಯೂರಪ್ಪ ಸಾಹೇಬ್ರಿಗೆ ವಿಜಯೇಂದ್ರ ನನಗೆ ಮಾತು ಕೊಟ್ಟಿದ್ದೇನೆ. ನಾನು ಗೋವಿಂದ ಕಾರಜೋಳ ಪರ ಚುನಾವಣೆ ಮಾಡ್ತೀನಿ. ನನ್ನ ಜೊತೆ ನನ್ನ ಕಾರ್ಯಕರ್ತರೆಲ್ಲ ಕೈ ಜೋಡಿಸ್ತಾರೆ ಅಂತ ಹೇಳಿದ್ರು. ನಮ್ಮ ಲಿಂಗಮೂರ್ತಿ ಅಣ್ಣವ್ರು ಹೇಳ್ತಾ ಇದ್ರು, ನಾನು ಒಬ್ಬ ಆಕಾಂಕ್ಷಿಯಾಗಿದ್ದೆ, ಯಡಿಯೂರಪ್ಪ ಸಾಹೇಬ್ರಿಗೆ ವಿಜಯಣ್ಣವ್ರಿಗೆ ಮಾತು ಕೊಟ್ಟಿದ್ದೀನಿ. ಏನು ಅಂತ, ಗೋವಿಂದ ಕಾರಜೋಳ ಸಾಹೇಬ್ರಿಗೆ ಚುನಾವಣೆ ಮಾಡ್ತೀನಿ, ಆ ಚುನಾವಣೆಗೆ ನನ್ನ ಜೊತೆ ನನ್ನ ಕಾರ್ಯಕರ್ತರೆಲ್ಲ ಸಮೇತ ಕೈ ಜೋಡಿಸ್ತಾರಂತ ನಮ್ಮ ಲಿಂಗಮೂರ್ತಿ ಅಣ್ಣವ್ರು ಹೇಳ್ತಾ ಇದ್ರು. ನಾನು ಒಬ್ಬ ಆಕಾಂಕ್ಷಿಯಾಗಿದ್ದೆ, ಯಡಿಯೂರಪ್ಪ ಸಾಹೇಬ್ರಿಗೆ ವಿಜಯಣ್ಣವ್ರಿಗೆ ಮಾತು ಕೊಟ್ಟಿದ್ದೀನಿ. ಏನು ಅಂತ, ಗೋವಿಂದ ಕಾರಜೋಳ ಸಾಹೇಬ್ರಿಗೆ ಚುನಾವಣೆ ಮಾಡ್ತೀನಿ, ಆ ಚುನಾವಣೆಗೆ ನನ್ನ ಜೊತೆ ನನ್ನ ಕಾರ್ಯಕರ್ತರೆಲ್ಲ ಸಮೇತ ಕೈ ಜೋಡಿಸ್ತಾರೆ. ಕ್ರಿಕೆಟ್ ಪ್ರೇಮಿಗಳಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ನೀಡಿದೆ. ಬೆಂಗಳೂರಿನಲ್ಲಿ ಐಪಿಎಲ್ ಪಂದ್ಯಗಳಿರುವ ದಿನ ಮೆಟ್ರೋ ಅವಧಿಯನ್ನು ವಿಸ್ತರಣೆ ಮಾಡಿದೆ. ಏಪ್ರಿಲ್ 15 ಹಾಗೂ ಮೇ 4, 12 ಮತ್ತು 18ರಂದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ಗಳು ನಿಗದಿಯಾಗಿವೆ. ಈ ಎಲ್ಲಾ ದಿನ ಮೆಟ್ರೋ ರೈಲು ಸೇವೆಗಳನ್ನು ರಾತ್ರಿ 11:30ರವರೆಗೆ ವಿಸ್ತರಣೆಯನ್ನ ಮಾಡಲಾಗಿದೆ. ಚಿತ್ರದುರ್ಗದಲ್ಲಿ ಸಚಿವ ಡಿ ಸುಧಾಕರ್ಗೆ ಗ್ರಾಮಸ್ಥರು ಘೇರಾವ್ ಹಾಕಿದ್ದಾರೆ. ಚುನಾವಣಾ ಪ್ರಚಾರಕ್ಕೆ ಅಂತ ಹೇಳಿ ಸಚಿವ ಡಿಕೆ ಸುಧಾಕರ್ ಹಿರಿಯೂರಿನ ದಿಂಡಾವರ ಗ್ರಾಮಕ್ಕೆ ಆಗಮಿಸಿದ್ರು. ಈ ವೇಳೆ ಕುಡಿಯುವ ನೀರು ಪೂರೈಕೆ ಮಾಡ್ತಾ ಇಲ್ಲ ಅಂತ ದಿಂಡಾವರ ಗ್ರಾಮಸ್ಥರು ಸಚಿವರಿಗೆ ಘೇರಾವ್ ಹಾಕಿದ್ದಾರೆ. ವೋಟ್ ಹಾಕಿದ ಜನರೇ ಸಚಿವರ ಕಾರನ್ನ ತಡೆದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೊಡಗಿನ ಹಲವೆಡೆ ಮೊದಲ ಮಳೆಯ ಸಿಂಚನವಾಗಿದೆ. ನಾಪೊಕ್ಲು ಬಳಿಯ ಹೆದ್ದೂರಿನ ಭಗವತಿ ಕಾಲೋನಿಯ ಕೊರಗಜ್ಜ ದೇವರ ವಾರ್ಷಿಕ ಉತ್ಸವದಲ್ಲಿ ಮಳೆಯಾಗಿದೆ. ಇನ್ನು ಮಳೆಗೆ ಭಕ್ತಾದಿಗಳು ಸೇರಿದಂತೆ ಗ್ರಾಮದ ಜನ ಕುಣಿದು ಕುಪ್ಪಳಿಸಿದ್ರು. ಹಿರಿಯರು ಮಕ್ಕಳನ್ನದೇ ಮಳೆಯಲ್ಲಿಯೇ ಕೊಡಗಿನ ವಾಲಕಕ್ಕೆ ಹೆಜ್ಜೆ ಹಾಕಿದ್ರು. ಬಿಸಿಲಿನ ಜಳಕ್ಕೆ ಬಳಲಿ ಬೆಂಡಾಗಿದ್ದ ಕುಂದಾನಗರಿ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಬೆಳಗಾವಿ ನಗರ ಸೇರಿದಂತೆ ವಿವಿಧೆಡೆ ಗುಡುಗು ಸಿಡಿಲು ಸಹಿತ ಧಾರಾಕಾರವಾಗಿ ಮಳೆಯಾಗಿದೆ. ಬೆಳಗಾವಿಯ ಗಣಪತಿ ಗಲ್ಲಿ, ರವಿವಾರ ಪೇಟೆ, ಶನಿವಾರ ಪೇಟೆ, ಫೋರ್ಟ್ ರೋಡ್ನಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಮಾರ್ಕೆಟ್ ಪ್ರದೇಶ ಸೇರಿದಂತೆ ನಗರದ ಹಲವು ಬಡಾವಣೆಗೆ ನೀರು ನುಗ್ಗಿ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಮಂಗಳೂರು ನಗರದ ಅಡ್ಯಾರ್ನಲ್ಲಿರುವ ಬೋಂಡ್ ಫ್ಯಾಕ್ಟರಿಯ ಎಳ್ನೀರನ್ನ ಸೇವಿಸಿ ಈವರೆಗೂ 137 ಮಂದಿ ಅಸ್ವಸ್ಥರಾಗಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಮುಂದಿನ ಆದೇಶದವರೆಗೆ ಎಳ್ನೀರು ಮಾರಾಟ ಮಾಡದಂತೆ ಫ್ಯಾಕ್ಟರಿ ನೋಟಿಸ್ ಅನ್ನು ನೀಡಲಾಗಿದೆ. ಇತ್ತೀಚೆಗೆ ಬೋಂಡ್ ಫ್ಯಾಕ್ಟರಿಯಲ್ಲಿ ಎಳ್ನೀರನ್ನ ಸೇವಿಸಿ 137 ಮಂದಿ ಅಸ್ವಸ್ಥರಾಗಿದ್ರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಇದುವರೆಗೆ 23 ಮಂದಿ ಆಸ್ಪತ್ರೆಯಿಂದ